ಬೇಸಿಗೆಗಾಲ ಶುರುವಾಗುವ ಮುನ್ನವೇ ಉಷ್ಣಾಂಶ ಏರಿಕೆಯಿಂದ ಜನರು ಬಳಲುತ್ತಿದ್ದಾರೆ. ಇದನ್ನ ಸ್ಯಾಂಪಲ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳಲಾಗ್ತಿದೆ. ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದ್ದು, ವೈದ್ಯರು ಆರೋಗ್ಯ ಕಾಪಾಡಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ. ಶಿವರಾತ್ರಿ ಮುಗಿಯುತ್ತಿದ್ದಂತೆ ಶಿವ ಅಂತ ಚಳಿ ಮಾಯವಾಗಿ ಬಿಸಿಲು ಶುರುವಾಗಿದೆ. ವಿಪರೀತ ಬಿಸಿಲಿನಿಂದ ರಾಜ್ಯಾದ್ಯಂತ ಜನ ಸದ್ಯ ಬಳಲಿ ಬೆಂಡಾಗಿದ್ದಾರೆ. ಸಾಮಾನ್ಯ ಉಷ್ಣಾಂಶಕ್ಕಿಂತ 1-2 ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದ್ರೆ, ಕಲಬುರಗಿ, ಬಳ್ಳಾರಿ, ಕೊಪ್ಪಳದಲ್ಲಿ 36 ಡಿಗ್ರಿ ಸೆಲ್ಸಿಯಸ್, ಕರಾವಳಿಯಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಬೇಸಿಗೆಯ ಸಂದರ್ಭದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ಬೇಗ ಜೀರ್ಣವಾಗುವಂತಹ ಆಹಾರ, ಹಣ್ಣುಗಳ ಸೇವನೆ ಉತ್ತಮ. ಆರೆಂಜ್, ಮೋಸಂಬಿ, ಕಲ್ಲಂಗಡಿ ಸೇರಿದಂತೆ ನೀರಿನಂಶ ಹೆಚ್ಚಿರುವ ಹಣ್ಣುಗಳನ್ನ ದೇಹಕ್ಕೆ ಲಾಭಕಾರಿ. ತರಕಾರಿಗಳಲ್ಲಿ ಸೌತೆಕಾಯಿಗಳಲ್ಲಿ ಜೊತೆಗೆ ಮಜ್ಜಿಗೆ ಹಾಗೂ ನೀರಿನ ಸೇವನೆ ಹೆಚ್ಚು ಬೇಕು. ಪ್ರತಿ 15ರಿಂದ 20 ನಿಮಿಷಕ್ಕೊಮ್ಮೆ ನೀರು ಕುಡಿಯುವುದು ಒಳಿತು. ವರ್ಕೌಟ್ ಮತ್ತು ಹೆಚ್ಚಿನ ವ್ಯಾಯಾಮವನ್ನ ಕಡಿಮೆ ಮಾಡಬೇಕು. ಹೆಚ್ಚು ವ್ಯಾಯಾಮದಿಂದ ಡಿಹೈಡ್ರೇಷನ್ ಸಂಭವಿಸಿ ಆರೋಗ್ಯ ಸಮಸ್ಯೆ ಎದುರಾಗಬಹುದು ಎಂದು ಡಾಕ್ಟರ್ ವೈದ್ಯ ಶರದ್ ಕುಲಕರ್ಣಿ ತಿಳಿಸಿದ್ದಾರೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕರಾವಳಿ ಮತ್ತು ಮಧ್ಯ ಕರ್ನಾಟಕ. ಟಿ ರಘುಮೂರ್ತಿ, ಚಳ್ಳಕೆರೆ ಕ್ಷೇತ್ರ. ಚಂದ್ರಪ್ಪ, ಹೊಳಲ್ಕೆರೆ ಕ್ಷೇತ್ರ. ಹರೀಶ್ ಪೂಂಜಾ, ಬೆಳ್ತಂಗಡಿ ಕ್ಷೇತ್ರ. ಅಶೋಕ್ ರೈ, ಪುತ್ತೂರು ಕ್ಷೇತ್ರ. ಗುರುರಾಜ್ ಗಂಟಿಹೋಳಿ, ಬೈಂದೂರು ಕ್ಷೇತ್ರ. ಕೆಎಸ್ ಆನಂದ್, ಕಡೂರು ಕ್ಷೇತ್ರ. ಎಚ್ಡಿ ತಮ್ಮಯ್ಯ, ಚಿಕ್ಕಮಗಳೂರು ಕ್ಷೇತ್ರ. ಯಶಪಾಲ್ ಸುವರ್ಣ, ಉಡುಪಿ ಕ್ಷೇತ್ರ. ಬೇಳೂರು ಗೋಪಾಲಕೃಷ್ಣ, ಸಾಗರ ಕ್ಷೇತ್ರ. ಚನ್ನಬಸಪ್ಪ ಚನ್ನಿ, ಶಿವಮೊಗ್ಗ ನಗರ ಕ್ಷೇತ್ರ. ಬಸವರಾಜು ಶಿವಗಂಗಾ, ಚನ್ನಗಿರಿ ಕ್ಷೇತ್ರ. ಸತೀಶ್ ಸೈಲ್, ಕಾರವಾರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.